ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತನಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ, ಚಿಕಿತ್ಸೆಗಳನ್ನು ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸ್ಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಸುಮಾರು 40,000 ಖರ್ಚನ್ನು ಮಾಡಿ ಒಂದು ಕಿವಿಯ ಮಿಷಿನನ್ನು ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದರ ನಿಟ್ಟಿನಲ್ಲಿ ಒಂದು ಮಿಷಿನನ್ನು ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು BDA ಅಧಿಕಾರಿಗಳೇನಿದ್ದಾರೆ, ಆ ಒಂದು BDA ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ಮ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬ ಕಷ್ಟಪಟ್ಟು ನನಗೆ ಗೌರ್ಮೆಂಟಿಂದನೂ ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡು ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲರನ್ನ ಎಬ್ಬರಿಸ್ಬಿಟ್ಟು ನಮಗೆ ಸಾಮಾನು ಎತ್ತಕ್ಕೆ ಕೊಟ್ಟಿಲ್ಲ. ಮಿಷಿನು ನೈಟ್ನಲ್ಲಿ ಅವ್ನ ಬಾಕ್ಸಾಗಿ ಹಾಕಿ ನಾವು ಇಕ್ಬೇಕು, ಬೆಳಗ್ಗೆ ಎತ್ತಿ ಅವನಿಗೆ ಎಲ್ಲ ಕ್ವೀನಲ್ಲಿ ಹಾಕಬೇಕು. ಡೈಲಿ ಅವ್ರು ಹಂಗೆ ಹೇಳಿರೋದು. ಅವ್ರು ಮಾಡಿದ್ದಕ್ಕಿಂತ ನಮ್ಮ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ನ ಮಗುಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನು ಈಸ್ಕೊಡ್ತೀನಿ, ನೀನು ಈಸ್ಕೊಡ್ತೀನಿ ಅಂತ. ನಾನು ಸುತ್ತಾಡಿದ್ದು ನನಗೆ ಗೊತ್ತು, ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನಾನು ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ, ಮನೆ ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ನಮಗೆ ಕೇಳೋರು ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮಗೆ ಇಲ್ಲ. ಒಂದೊಂದು ಸರಿ ಇಲ್ಲ, ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ, ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲ ಕಡೆ ಹೋಗಿದ್ದೀನಿ. ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದ್ರು, ಮನೆಯನ್ನ ಏಕಾಏಕಿಯಾಗಿ ಡೆಮೋಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನು ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡಲಿಲ್ಲ. ಯಾರ ಬಳಿ ಹೋಗಲಿ, ಮತ್ತೆ ನನ್ನ ಮಗನ ಕಿವಿಯನ್ನು ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತನಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ, ಚಿಕಿತ್ಸೆಗಳನ್ನು ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸ್ಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಸುಮಾರು 40,000 ಖರ್ಚನ್ನು ಮಾಡಿ ಒಂದು ಕಿವಿಯ ಮಿಷಿನನ್ನು ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದರ ನಿಟ್ಟಿನಲ್ಲಿ ಒಂದು ಮಿಷಿನನ್ನು ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು BDA ಅಧಿಕಾರಿಗಳೇನಿದ್ದಾರೆ, ಆ ಒಂದು BDA ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ?
ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ಮ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬ ಕಷ್ಟಪಟ್ಟು ನನಗೆ ಗೌರ್ಮೆಂಟಿಂದನೂ ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡು ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲರನ್ನ ಎಬ್ಬರಿಸ್ಬಿಟ್ಟು ನಮಗೆ ಸಾಮಾನು ಎತ್ತಕ್ಕೆ ಕೊಟ್ಟಿಲ್ಲ. ಮಿಷಿನು ನೈಟ್ನಲ್ಲಿ ಅವ್ನ ಬಾಕ್ಸಾಗಿ ಹಾಕಿ ನಾವು ಇಕ್ಬೇಕು, ಬೆಳಗ್ಗೆ ಎತ್ತಿ ಅವ್ನಿಗೆ ಎಲ್ಲ ಕ್ವೀನಲ್ಲಿ ಹಾಕಬೇಕು. ಡೈಲಿ ಅವ್ರು ಹಂಗೆ ಹೇಳಿರೋದು. ಅವ್ರು ಮಾಡಿದ್ದಕ್ಕಿಂತ ನಮ್ಮ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ನ ಮಗುಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನು ಈಸ್ಕೊಡ್ತೀನಿ, ನೀನು ಈಸ್ಕೊಡ್ತೀನಿ ಅಂತ. ನಾನು ಸುತ್ತಾಡಿದ್ದು ನನಗೆ ಗೊತ್ತು, ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನಾನು ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ. ಇಲ್ಲ, ಮನೆ ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ನಮಗೆ ಕೇಳೋರು ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮಗೆ ಇಲ್ಲ. ಒಂದೊಂದು ನಾನು ಸರಿ ಇಲ್ಲ, ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ, ತುಂಬಾ ಟಾರ್ಚರ್ ಕೊಡ್ತಾನೆ. ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲ ಕಡೆ ಹೋಗಿದ್ದೀನಿ. ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದರು, ಮನೆಯನ್ನ ಏಕಾಏಕಿಯಾಗಿ ಡೆಮೊಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನು ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡಲಿಲ್ಲ. ಯಾರ ಬಳಿ ಹೋಗಲಿ, ಮತ್ತೆ ನನ್ನ ಮಗನ ಕಿವಿಯನ್ನು ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತನಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇನ್ಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನು ಗಮನಿಸ್ತಾ ಇರ್ಬೋದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ, ಚಿಕಿತ್ಸೆಗಳನ್ನು ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸ್ಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಸುಮಾರು 40,000 ಖರ್ಚನ್ನು ಮಾಡಿ ಒಂದು ಕಿವಿಯ ಮಿಷಿನನ್ನು, ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದರ ನಿಟ್ಟಿನಲ್ಲಿ ಒಂದು ಮಿಷಿನನ್ನು ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು BDA ಅಧಿಕಾರಿಗಳೇನಿದ್ದಾರೆ, ಆ ಒಂದು BDA ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ಮ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬ ಕಷ್ಟಪಟ್ಟು ನನಗೆ ಗೌರ್ಮೆಂಟಿಂದನೂ ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡು ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲರನ್ನ ಎಬ್ಬರಿಸ್ಬಿಟ್ಟು ನಮಗೆ ಸಾಮಾನು ಎತ್ತಕ್ಕೆ ಕೊಟ್ಟಿಲ್ಲ. ಮಿಷಿನು ನೈಟ್ನಲ್ಲಿ ಅವ್ನ ಬಾಕ್ಸಾಗಿ ಹಾಕಿ ನಾವು ಇಕ್ಬೇಕು, ಬೆಳಗ್ಗೆ ಎತ್ತಿ ಅವ್ನಿಗೆ ಎಲ್ಲ ಕ್ವೀನಲ್ಲಿ ಹಾಕಬೇಕು. ಡೈಲಿ ಅವ್ರು ಹಂಗೆ ಹೇಳಿರೋದು. ಅವ್ರು ಮಾಡಿದ್ದಕ್ಕಿಂತ ನಮ್ಮ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ನ ಮಗುಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನು ಈಸ್ಕೊಡ್ತೀನಿ, ನೀನು ಈಸ್ಕೊಡ್ತೀನಿ ಅಂತ. ನಾನು ಸುತ್ತಾಡಿದ್ದು ನನಗೆ ಗೊತ್ತು, ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನಾನು ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ. ಇಲ್ಲ, ಮನೆ ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ನಮಗೆ ಕೇಳೋರು ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮಗೆ ಇಲ್ಲ. ಒಂದೊಂದು ನಾನು ಸರಿ ಇಲ್ಲ, ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ, ತುಂಬಾ ಟಾರ್ಚರ್ ಕೊಡ್ತಾನೆ. ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲ ಕಡೆ ಹೋಗಿದ್ದೀನಿ. ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದರು, ಮನೆಯನ್ನ ಏಕಾಏಕಿಯಾಗಿ ಡೆಮೊಲಿಷನ್ ಮಾಡಿದ್ರು.
ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನು ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡಲಿಲ್ಲ. ಯಾರ ಬಳಿ ಹೋಗಲಿ, ಮತ್ತೆ ನನ್ನ ಮಗನ ಕಿವಿಯನ್ನು ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.